ಏನ್ ಮಾಡೋದು ಬಹಳ ಪ್ರಶ್ನೆಗಳು ಬರುತ್ತಲ್ಲ, ಅದು ನನಗೆ ಬಹಳ ಖುಷಿ ಇದೆ. ಅದು ಬಹಳ ಎಚ್ಚರಿಕೆಯಿಂದ ಇರುತ್ತೆ, ಇನ್ನೂ ಜಾಸ್ತಿ ಕೆಲಸ ಮಾಡೋ ಕಡೆ ಫೋಕಸ್ ಮಾಡ್ತೀನಿ. ಬಟ್ ಏನಕ್ಕೆ ನಾನು ಮೇಜರ್ ಆಗಿ ಕರೆಕ್ಟ್ ನಾನು ಇನ್ನೊಂದು ವಿಷಯಗಳ ಖಾಲಿ ಬಿರಿಯಾನಿ ತಿಂದ ಅಥವಾ ಖಾಲಿ ನಿಮ್ಗೆ ಅಂದ್ರೆ ದ ಮೋಸ್ಟ್ ಡೇಂಜರಸ್ ಜಾಬ್ ಅದು. ಅಂದ್ರೆ ನೀವೇನಾದ್ರು ಒಳ್ಳೇದು ಹೇಳಕ್ ಹೋಗೋದಿಲ್ಲ, ಅದು ದ ಮೋಸ್ಟ್ ಡೇಂಜರಸ್ ಜಾಬ್ ಸೊಸೈಟಿ. ಅದು ಬಹಳ ಕಷ್ಟ, ಯಾಕಂದ್ರೆ ಎಲ್ಲರೂ ಮನುಷ್ಯರು, ಎಲ್ಲರೂ ತಪ್ಪು ಮಾಡಕ್ ಸಾಧ್ಯ, ಅಥವಾ ಎಲ್ರಿಗೂ ಎಲ್ಲಾ ಜ್ಞಾನವೂ ಇರಲ್ಲ. ನಾನೇನು ವಿಶ್ಲೇಷಣೆ ಆಯ್ತು ವಿಚ್ ಇಸ್ ಓಕೆ. ಅಂದ್ರೆ ಏನ್ ನಡೀತಾ ಇದೆ ಅಥವಾ ಸುತ್ತಮುತ್ತ ಅಥವಾ ಸೊಸೈಟಿ ನಾವು ಏನ್ ಯೋಚನೆ ಮಾಡ್ತಾ ಇದೀವಿ, ಹೆಂಗ್ ಯೋಚನೆ ಮಾಡ್ತಾ ಇದೀವಿ, ಅದೆಲ್ಲರೂ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಈ ತರ ಡಿಸ್ಕಷನ್ ಆಗುತ್ತೆ. ಏನು ಅಂದ್ರೆ ಖಾಲಿ ಧನಂಜಯ್ ಬಿರಿಯಾನಿ ತಿಂದ ಅನ್ನೋದು ಇಸ್ ಫೈನ್. ಅದು ಲಿಂಗಾಯತರೆಲ್ಲರೂ ಬಿರಿಯಾನಿ ತಿಂತಾರ, ಮಾಂಸ ತಿಂತಾರ, ಅಲ್ಲಿಂದ ಬ್ರಾಹ್ಮಣರೆಲ್ಲರೂ ಮಾಂಸ ತಿಂತಾರ ಅಂತ ಸಮುದಾಯಗಳನ್ನೆಲ್ಲ ಎಡ್ಕೊಂಡ್ಬಿಟ್ಟಿರೋದ್ರಿಂದ ಅದು ಐ ಥಿಂಕ್ ದಟ್ ವಾಸ್ ನಾಟ್ ನೀಡೆಡ್ ಅಂತ ಅನ್ಸುತ್ತೆ. ಖಾಲಿ ಧನಂಜಯ್ ತಿಂತಾನ ಓಕೆ, ನಾನೇನಾದ್ರು ಮಾಡ್ತೀನಿ ಓಕೆ, ಖಾಲಿ ಹಿಂಗ್ ಮಾಡಿದ್ರೆ ಓಕೆ. ನನ್ನ ಬಗ್ಗೆ ಡೆಫಿನೆಟ್ಲಿ ಯಾವ್ದಾದ್ರು ಪ್ರಶ್ನೆ ಕೇಳ್ಬೋದಾಗಿ, ನೀವು ಏನ್ ತಿಂತೀರಾ, ಏನ್ ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಬಹಳ ಖುಷಿಯಾಗಿ ಆನ್ಸರ್ ಮಾಡ್ತೀನಿ. ಅದಕ್ಕೆ ಬೇರೆ 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 ಆಂಗಲ್ಗಳು ಕೊಟ್ಟು ಅದನ್ನ ಫಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ತಗೋತೀನಿ. ಬಟ್ ಐ ಹ್ಯಾವ್ ಟು ಥ್ಯಾಂಕ್, ಅಂದ್ರೆ ನಿಮ್ಗೆ ಎಲ್ಲರೂ ಬಹಳ ಥ್ಯಾಂಕ್ಸ್ ಹೇಳ್ಬೇಕು. ಅದನ್ನ ಬಹಳ ಚೆನ್ನಾಗಿ ಅದನ್ನ ಕ್ಯಾರಿ ಮಾಡಿದ್ವಿ, ಬಹಳ ಚೆನ್ನಾಗಿ ಪ್ರಶ್ನೆಗಳನ್ನ ಕೇಳಿದ್ರೆ ಬಹಳ ಚೆನ್ನಾಗಿ ಅದು ಅವ್ರವ್ರ ಆಯ್ಕೆ ಅನ್ನೋದನ್ನ ಬಹಳ ಚೆನ್ನಾಗಿ ಅದನ್ನ ಹೇಳಿದ್ವಿ. ಅಂದ್ರೆ ಇನ್ನೊಬ್ರೊಬ್ರು ಕಮೆಂಟ್ಸ್ಗಳು ಅದನ್ನ ನೋಡಿದ್ರು, ಬಟ್ ಇಷ್ಟು ದೊಡ್ಡದಾಗುತ್ತೆ ಅಂತ ಇನ್ನು. ಬಟ್ ಒಂದ್ ಕಡೆ ಅದು ಹಂಗ್ ನೋಡ್ರಿ, ಟಗರುಪಲ್ಯ ಸಿನಿಮಾದಲ್ಲಿ ಟಗರುಪಲ್ಯ ಅಂತ ಸಿನಿಮಾನೇ ಮಾಡಿದ್ವಿ, ನಾನೇ ಪ್ರೊಡಕ್ಷನ್ ಮಾಡಿದ್ವಿ. ನನಗೆ ಸಬ್ಜೆಕ್ಟ್ ಬಹಳ ಇಷ್ಟ ಆಯ್ತು. ಅಂಡ್ ನಾನೇ ಹಾಡು ಕೂಡ ಬರ್ತೀನಿ, ಅಂದ್ರೆ ಊಟದ ಬಗ್ಗೆನೇ ಬರ್ತೀನಿ. ನನ್ನ ರುಚಿ ನಂದು, ನಿನ್ನ ರುಚಿ ನಿನ್ನ ಅಂತಾನೆ ಬರ್ತೀನಿ. ಅಂದ್ರೆ ಚಂದ ಕೋಳಿ ಸಾರು ಅಷ್ಟೇ ಚಂದ ಕೀರು, ನನ್ನ ರುಚಿ ನಂದು, ನಿನ್ನ ರುಚಿ ನಿಂತು. ಚಂದ ಸುತ್ತ ನೀನು ಅಷ್ಟೇ ಚೆನ್ನಾಗಿತ್ತು, ನನ್ನ ರುಚಿ ನಂದು, ನಿನ್ನ ರುಚಿ ನಿಂತು. ಹಸಿವು ದೇವರಲ್ವ, ಹಸಿರು ದೇವರಲ್ವ, ರುಚಿಯು ದೇವರಲ್ಲವೇ ಅಂತ. ಏನೇ ಇಷ್ಟ ಅಂದ್ರೆ ಕೂಡ ಚೆನ್ನಾಗಿ ತಿಂತೀನಿ. ಅಂಡ್ ನಾನೊಬ್ಬ ಕಲಾವಿದ, ನನ್ಗೆ ಬಹಳ ಪ್ರೀತಿಯಿಂದ ಬಹಳ ಜನ ಓದ್ತಾರೆ, ಎಲ್ಲದನ್ನು ಆಫರ್ ಮಾಡ್ತಾರೆ. ನನ್ಗೆ ಅದನ್ನ ಆ ಪ್ರೀತಿನ ರಿಜೆಕ್ಟ್ ಮಾಡಿ ಅಭ್ಯಾಸ ಇದೆ. ನಾನು ಬಹಳ ಚೆನ್ನಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ. ಸುಮ್ಮನಾಗಿರೋಣ, ಸಂಬಂಧಗಳನ್ನ ಸೆಲೆಬ್ರೇಟ್ ಮಾಡೋಣ ಅಂತಾನೆ ಹೇಳಿರೋದು ನಾನು ಎಲ್ಲಕ್ಕೆ. ಸಂಬಂಧಗಳನ್ನ ಸೆಲೆಬ್ರೇಟ್ ಮಾಡೋಣ, ಎಲ್ಲರೂ ಚೆನ್ನಾಗಿರೋಣ ಅನ್ನೋ ವಿಷಯಗಳನ್ನ ಹೇಳಿದೀನಿ. ಯಾರು ತೊಂದರೆ ಕೊಡೋದು ಬೇಡ, ದ್ವೇಷ ಮಾಡೋದು ಬೇಡ ಅಂತ ಹೇಳಿದೀನಿ. ಇನ್ನೇನ್ ಹೇಳಿದೀನಿ ಅಥವಾ ಏನ್ ಮಾಡಿದೀನಿ ಅನ್ನೋದಕ್ಕೆ ಅಷ್ಟಕ್ಕೇನೆ ಅಷ್ಟೊಂದು ಪ್ರಶ್ನೆಗಳು ಬರುತ್ತೆ ಅನ್ನೋದು ಹೆಂಗೆ. ಒಂದು ಜನ ಎಕ್ಸ್ಪೋರ್ಟ್ ಇಂಟೆನ್ಷನ್ಸ್ ಇತ್ತು ಏನೋ, ಐ ಡೋಂಟ್ ನೋ, ಬಟ್ ಐ ಆಮ್ ನಾಟ್ ಅಫೆಕ್ಟೆಡ್. ಮೊದಲೆಲ್ಲ ನಮ್ಗೆ ಬಹಳ ಎಫೆಕ್ಟ್ ಆಗೋದು. ಇವಾಗ ಐ ನೋ, ಅಂದ್ರೆ ನಾವು ಸರಿಗಿದ್ದಾಗ ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಸೊ ಹಂಗಾಗಿ ಆರಾಮಾಗಿದೆ. ಹಂಗ್ ನೋಡಿದ್ರೆ ನನ್ನ ಬಗ್ಗೆ ಕೇಳಬೇಕು ಅಂದ್ರೆ ಐ ಬಿ ವೆರಿ ಓಪನ್. ನಾನು ಖಾಲಿ ಧನಂಜಯ್ ಏನೇನ್ ಮಾಡ್ತಾರೆ ಏನ್ ಮಾಡಲ್ಲ ಅಂತ ಕೇಳಿದ್ರೆ ದಟ್ಸ್ ಮೈ ನನ್ನ ಪರ್ಸನಲ್ ಚಾಯ್ಸ್. ಅದು ನನ್ನ ಊಟ, ನನ್ನ ತಿಂಡಿ, ನನ್ನ ಚಾನಲ್ಗಳು ಇಲ್ಲ. ಬೇರೆ ಯಾರಿಗೂ ತೊಂದರೆ ಕೊಡ್ತಲ್ಲ, ಏನ್ ಮಾಡೋದು ತಪ್ಪಲ್ಲ ಅಂತ ನಂಬ್ತೀನಿ. ನನ್ನಿಂದ ಯಾರಾದ್ರೂ ಡಿಸ್ಟರ್ಬ್ ಆಗ್ತಿದ್ರೆ ಅದು ತಪ್ಪಾಗುತ್ತೆ. ನನ್ನ ಪ್ರೊಡಕ್ಷನ್ ಎಲ್ಲ ಸಿನಿಮಾಗಳು ಸಕ್ಸಸ್ಫುಲ್. ನಾನೇನು 100 ಕೋಟಿ ವ್ಯಾಪಾರ ಮಾಡಿರೋ ಹೀರೋ ಅಲ್ಲ. ನಾನೇ ಒದ್ದಾಡ್ಕೊಂಡು ನಾನು ಬಂದು ಪ್ರೊಡಕ್ಷನ್ ಶುರು ಮಾಡಿ ಅದರಲ್ಲಿ ಈ ಇಯರ್ ಇಂಡಸ್ಟ್ರಿಯಲ್ಲಿ ಒಂದು 10 ಜನ ನಿರ್ದೇಶಕರು ಕೆಲಸ ಮಾಡಿರ್ತಾರೆ, 100 ಜನ ಕಲಾವಿದರು, ಕಾರ್ಮಿಕರುಗಳು ಕೆಲಸ ಮಾಡಿರ್ತಾರೆ. ಅಂಡ್ ನಾನೇನೋ ಒಂದು ಬೇರೆ ಏನೋ ಒಂದು ಓದಾಡ್ತಾ ಇದೀನಲ್ಲ, ಬೇರೆ ಏನೋ ಒಂದು ಕೆಲಸ ಮಾಡ್ತಾ ಇದೀನಲ್ಲ, ಕಾಂಟ್ರಿಬ್ಯೂಟ್ ಮಾಡ್ತಾ ಇದೀನಲ್ಲ, ಅದೊಂದು ಬಿಸ್ನೆಸ್ ಹೌದು. ಬಟ್ ಇಂಡಸ್ಟ್ರಿಯಲ್ಲಿ ನಾನು ವಾಪಸ್ ಇಲ್ಲ ಇನ್ವೆಸ್ಟ್ ಮಾಡಿ ಏನೋ ಮಾಡ್ತಾ ಇದೀನಲ್ಲ, ಒಂದು ಇಷ್ಟು ಜನ ಸೇರ್ಕೊಂಡು ಏನೋ ಕೆಲಸ ಮಾಡ್ತಾ ಇದಾರಲ್ಲ, ವಾಟ್ ಎವರ್ ದ ರಿಸಲ್ಟ್ಸ್ ಏನ್ ಬರುತ್ತೆ ನನಗೂ ಗೊತ್ತಿಲ್ಲ. ಬಟ್ ರಿಸ್ಕ್ ತಗೋತಾ ಇದೀನಲ್ಲ, ಅದ್ರ ಬಗ್ಗೆ ಮಾತುಕತೆಗಳಾಗಬೇಕು. ನಾನು ಏನ್ ಮಾಡ್ತಾ ಇದೀನಿ, ಏನ್ ಕೆಲಸ ಮಾಡ್ತಾ ಇದೀನಿ, ಇದು ನಾನು ಹೇಳ್ತಿರೋದು ಆಸ್ ಅ ಪ್ರೊಡ್ಯೂಸರ್ ಅಂಡ್ ಸ್ಪೀಕಿಂಗ್. ಆಕ್ಟರ್ ಆಗಿನೂ ಕಂಟಿನ್ಯೂಸ್ ಸಿನಿಮಾಗಳು ನಡೀತಾ ಇದೆ. ಇದು ಬೈ ಜೂನ್ಗೆ 2 ವರ್ಷ ಗ್ಯಾಪ್ ಆಗುತ್ತೆ. ನಾನು ಯೂಶಲಿ ಗ್ಯಾಪ್ ತಗೊಂಡಿರ್ಲಿಲ್ಲ.